ಹೆಲೋ ಹೆಲೋ. ಅರೆ ಮೋಟು, ಬೇಗನೆ ಗುಡ್ ನ್ಯೂಸ್ ಘೋಷಣೆ ಮಾಡು. ಗುಡ್ ನ್ಯೂಸ್ ಗಿಂತ ಸೂಪರ್ ನ್ಯೂಸ್ ಇದು. ಈಗ ನೀವು ನಮ್ಮನ್ನು ಟಿವಿಯ ಜೊತೆ ಜಿಯೋ ಹಾಟ್ಸ್ಟಾರ್ ನಲ್ಲೂ ಕೂಡ ನೋಡಬಹುದು. ಇಲ್ಲಿದೆ ಅನ್ಲಿಮಿಟೆಡ್ ಟೂನ್ಸ್ ನ ಮಸ್ತಿ, ಪ್ರೀಮಿಯಂ ಎಂಟರ್ಟೈನ್ಮೆಂಟ್ ಮತ್ತು ಲೈವ್ ಸ್ಪೋರ್ಟ್ಸ್. ಜಿಯೋ ಹಾಟ್ಸ್ಟಾರ್, ದ ವರ್ಲ್ಡ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ಇವನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋಣ. ಕರ್ಕೊಂಡು ಹೋಗ್ಬೇಕು ಪೊಲೀಸ್ ಹತ್ರ. ಕರ್ಕೊಂಡು ಹೋಗ್ಬೇಕು. ನಡೀರಿ ನಡೀರಿ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅವರೇ, ಇವನು ದೊಡ್ಡ ಕಳ್ಳ. 3 ಸಲ ಕಳ್ತನ ಮಾಡಿದಾನೆ, ಮತ್ತೆ ನಮ್ಮ ಹತ್ರ ವಧೆ ತಿಂದಿದ್ದಾನೆ. ಮತ್ತೆ ಆದ್ರೂ ಬುದ್ಧಿ ಕಲಿದೆ, ಇನ್ನ 1 ಸಲ ಕಳ್ತನ ಮಾಡಿದಾನೆ. ಇನ್ನ ನೀವು ಇವನಿಗೆ ಹೇಗೆ ಶಿಕ್ಷೆ ಕೊಡಬೇಕು ಅಂದ್ರೆ ಕಳ್ತನ ಮಾಡ್ಲೇಬಾರ್ದು. ಲಡ್ಡು ಸಿಂಗ್ ಸರ್, ನೀವ್ ಇವನ್ಗೆ ಹೇಗ್ ಶಿಕ್ಷೆ ಕೊಡ್ಬೇಕು ಅಂದ್ರೆ ದೂರದಿಂದಾನೇ ಜನ ಇವನ್ನ ನೋಡ್ಬಿಟ್ಟು ಇವನ್ ಕಳ್ಳ ಅಂತ ತಿಳ್ಕೊಂಡ್ಬಿಡ್ಬೇಕು. ಹಾಕೊಡಿ ಶಿಕ್ಷೆನ. ಲಡ್ಡು ಸಿಂಗ್ ಅವರೇ, ನಾನು ಕೂಡ ಕಳ್ತನನ ಬಿಡಬೇಕು ಅಂತಾನೆ ಇದ್ದೇನೆ, ಆದ್ರೆ ಅಭ್ಯಾಸ ಆಗೋಗ್ಬಿಟ್ಟಿದೆಲ್ಲ. ನೀವೊಂದು ಕೆಲಸ ಮಾಡಿ, ನನ್ನ ಹಣೆ ಮೇಲೆ ಬರೆದು ಬಿಡಿ ನಾನೊಬ್ಬ ಕಳ್ಳ ಅಂತ. ಆಮೇಲೆ ನನ್ನ ನೋಡ್ತಿದ್ದಾಗೆ ಜನ ಓಡ್ ಹೋಗ್ಬಿಡ್ತಾರೆ. ಏನಂತೀರಾ ನೀವು? ಹೇಳಿ. ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾನೇ. ಅವನೇನೋ ಕೆಟ್ಟಗಳಿಗೆಯಲ್ಲಿ ಕಳ್ತನ ಮಾಡ್ತಿದ್ದ, ಆದ್ರೆ ಈಗ ಅವನು ಅದಕ್ಕೆ ಪಶ್ಚಾತ್ತಾಪ ಪಡ್ತಿದ್ದಾನೆ, ಮತ್ತೆ ಕಳ್ತನ ಬಿಡ್ತೀನಿ ಅಂತ ಕೂಡ ಹೇಳ್ತಿದ್ದಾನೆ. ವೆರಿ ಗುಡ್, ನನಗಿಷ್ಟ ಆಯ್ತು. ಅಯ್ಯೋ, ನೀವೇನ್ ಮಾಡ್ತಾ ಇದ್ದೀರಾ? ಮತ್ತೆ ಲಡ್ಡು ಸಿಂಗ್ ಅವರೇ, ನನ್ನ ಹತ್ರ ಟ್ಯಾಟೂ ಮಿಷನ್ ಕೂಡ ಇದೆ. ಅದನ್ನ ನೀವು ಬಯಸೋದಾದ್ರೆ ತಂದು ಕೊಡ್ಲಾ ನಿಮ್ಗೆ? ಹೇಳಿ. ತಗೊಂಡ್ ಬಾ. ಸರ್, ನೀವೇನಾದ್ರೂ ನಿಮ್ಮ ಮೋಟರ್ ಸೈಕಲ್ ಕೀನ ಕೊಟ್ರೆ ಕೆಲಸ ಬೇಗ ಆಗ್ಬಿಡುತ್ತಲ್ಲ. ಅಲ್ಲಿವರೆಗೂ ನೀವು ತಿಂಡಿ ಕಾಫಿ ತಿಂತಾ ಇರಬಹುದು. ಸರಿ, ಈ ಕೀನ ತಗೋ, ಮತ್ತೆ ನಡಿ, ಬೇಗ ಹೋಗು. ಥ್ಯಾಂಕ್ ಯು ಲಡ್ಡು ಸಿಂಗ್ ಅವರೇ. ಲಡ್ಡು ಸಿಂಗ್ ಅವರೇ, ನಾನೀಗ ಹೊರಟಿದ್ದೀನಿ, ಮತ್ತಿನ್ ಯಾವಾಗ್ಲೂ ಬರೋದಿಲ್ಲ. ಬಾಸ್ ಆ ಕಡೆ ಹೋಗ್ತಿದ್ದಾರೆ, ಅವ್ರನ್ನ ಫಾಲೋ ಮಾಡೋಣ. ಲಡ್ಡು ಸಿಂಗ್ ಸರ್, ಇವನ್ ನಿಮ್ಮನ್ನ ಸರಿಯಾಗಿ ಮೂರ್ಖ ಮಾಡಿ ಓಡೋದ. ನನಗೆ ಬಕ್ರ ಮಾಡಿ ಓಡೋಗ್ಬಿಟ್ನ, ಅದು ನನ್ನ ಗಾಡಿ ಸಮೇತ. ಶಿವ ಎಲ್ಲಿದ್ಯಾ? ಅಂಕಲ್, ಓಡ್ ಹೋಗೋ ಪ್ರಯತ್ನ ಮಾಡಬೇಡಿ. ಮತ್ತೆ ನೀವು ಸುಮ್ಮನೆ ಪೊಲೀಸ್ಗೆ ಸರೆಂಡರ್ ಆಗೋದು ಒಳ್ಳೇದು. ಹೇಯ್, ನನಗೆ ದಾರಿ ಬಿಟ್ಟು ಹೋಗ್ಬಿಡು ಮಗು ಅಂತ ಹೇಳ್ಬೇಡಿ ಅಂಕಲ್. ನೀನ್ ನನಗೆ ಹೊಡೆದೆ ಅಲ್ಲ, ನಾನ್ ನಿನ್ನನ್ ಬಿಡೋದಿಲ್ಲ. ಶಿವ ಅಂತ ನನ್ನ ಹೆಸರು. ರೌಡಿ ರಡ್ಡಿ ಅಂತ ನನ್ನ ಹೆಸರು, ಹುಷಾರಾಗಿರೋ.
ಯಾರಾದ್ರೂ ಬರೋದಕ್ಕಿಂತ ಮುಂಚೆ ಟೆಡಿ ಬೇರ್ ಒಳಗಡೆ ಬಚ್ಚಿಟ್ಕೊಂಡ್ಬಿಡು. ಸರಿ ಬಾಸ್. ನಿನ್ನ ತೂಕ ತುಂಬಾನೇ ಜಾಸ್ತಿ ಇದೆ. ಇಷ್ಟು ರಾತ್ರಿ ಆದ್ರೂ ಯಾರು ಗಾಡಿ ಓಡಿಸ್ತಿರೋದು? ರೀ ಅಲ್ಲಿ ನೋಡ್ರಿ, ಅಲ್ಲೇ ನಮ್ ಮನಿ ಮುಂದೆ ಯಾರೋ ದೊಡ್ಡದು ಟೆಡಿ ಬೇರ್ನ ಇಟ್ಟಿ ಹೋಗ್ಯಾರ ನೋಡ್ರಿ. ಯಾರ್ದಂತ ತಿಳ್ಕೊರ್ರಿ. ಯಾರಾದ್ರೂ ಇದೀರಾ? ಈ ಟೆಡಿ ಬಿಯರ್ ಯಾರ್ದು ಅಂತ ಹೇಳ್ತೀರಾ ಸ್ವಲ್ಪ ನೀವು? ನನಗನ್ಸುತ್ತೆ ಯಾರೋ ನಮ್ಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಇದನ್ನ ಒಳಗಡೆ ಇಡ್ತೀನಿ. ಅಯ್ಯೋ, ಇದಂತೂ ತುಂಬಾನೇ ವಾರ ಇದೆ. ಒಂದು ಟೆಡಿ ಬೇರ್ ಎತ್ತಕ್ಕಾಗಂಗಿಲ್ಲ, ಅಷ್ಟು ವೀಕ್ ಅದಿರೇನ್ರಿ ನೀವು? ಹೇಗಾಗಲ್ಲ ನನ್ನ ಕೈಯಿಂದ, ಹಾಗೆ ಆಗತ್ತೆ ನೋಡು. ವಾವ್ ಶಿವ, ಕ್ಯಾಂಡಲ್ನ ಟಚ್ ಮಾಡ್ದೇನೆ ಅದನ್ನ ಆರಿಸ್ಬಿಟ್ಯಾ? ಏನ್ ನಡೀತಾ ಇದೆ ಇಲ್ಲಿ? ಈ ಜನರೆಲ್ಲ ಯಾರು? ಅದು ಕೂಡ ಈ ರೀತಿ ಮನೆ ಮೇಲೆ ಓಡೋಗ್ತಾ ಇದಾರಲ್ಲ. ಅನ್ಸುತ್ತೆ ಕಳ್ರ ಪೂರ್ತಿ ಗ್ಯಾಂಗೆ ಬಂದಿದೆ ಅಂತ. ಯಾರು ನೀವೆಲ್ಲ? ಮತ್ತೆ ಈ ಟಾರ್ಚ್ ನ ಆಫ್ ಮಾಡಿ. ಯಾರು ನೀವೆಲ್ಲ? ಟಾರ್ಚ್ ನ ಆಫ್ ಮಾಡಿ. ಈಗ ನೀವಿಬ್ರು ಅವ್ರ ಟಾರ್ಚಸ್ ನ ಒಡೆದು ಹಾಕಿ ಬೇಗ.
ನಾವಿಲ್ಲಿ ವಧೆ ತಿನ್ನೋದ್ಕಿಂತ ಓಡ್ ಹೋಗೋದೇ ಒಳ್ಳೇದು. ರೌಡಿ ಅಂತ ನನ್ನ ಹೆಸರು. ಕಳ್ಳತನ ಮಾಡೋದೇ ನನ್ನ ಕೆಲಸ. ನೆನಪಿರ್ಲಿ. ಮತ್ತೆ ಈ ಬಾರಿ ನಾನು ಯಾವ ರೀತಿ ಪ್ಲಾನ್ ಮಾಡ್ತೀನಿ ಅಂತಂದ್ರೆ, ಇಡೀ ನಗರವನ್ನೇ ಒಂದೇ ಬಾರಿ ಲೂಟಿ ಮಾಡ್ಬಿಡ್ತೀನಿ. ಹಲೋ ಮಿಸ್ಟರ್ ಸ್ವಾಮಿ, ಎಚ್ಚರವಾಗಿ ಮಲ್ಕೊಂಡಿರೋರೆ ಎಚ್ಚರವಾಗಿ. ನಾನು ಕೂಡ 1000 ವರ್ಷ ಆದ ನಂತರ ಎಚ್ಚರವಾಗ್ತಾ ಇದ್ದೀನಿ. ನಾನು ಕಿಂಗ್ ಆಫ್ ಉಮರ್ಪುರ್ ಮಾತಾಡ್ತಿರೋದು. 1000 ವರ್ಷಗಳ ನಂತರ ಎಚ್ಚರವಾಗಿದ್ದೀನಿ. ನಿಮ್ ಎದುರುಗಡೆನೆ ಇದ್ದೀನಿ, ಕಾಣಿಸ್ತಾ ಇಲ್ವಾ? ನಿಮ್ಮನ್ನ ಯಾರನ್ನು ಮಲ್ಗೋಗ್ಬಿಡಲ್ಲ. ನಿಮ್ ಎಲ್ಲಾರನ್ನೂ ಕೂಡ ಭೂತಗಳನ್ನಾಗಿ ಮಾಡಿಬಿಡ್ತೀನಿ. ಯಾರಾಗಿರಿ? ನಾನಲ್ಲ. ದೇವ ಓಡಿ ಎಲ್ಲಾರು ಓಡಿ. ದೇವ ರೌಡಿ ರೆಡ್ಡಿ ಅಂತ ನನ್ನ ಹೆಸರು. ಕಳ್ಳತನ ಮಾಡೋದೇ ನನ್ನ ಕಸುಬು. ಮೈಂಡ್ ಇಟ್. ನನ್ನ ಸಾಥಿಗಳೇ, ಈಗ ಮನೆಯಲ್ಲಿ ಯಾರೂ ಇಲ್ಲ. ಹೋಗಿ ಒಂದು ಮನೆ ಬಿಡದ ಹಾಗೆ ಲೂಟಿ ಮಾಡಿ. ಇವಂತೂ ನಡೆದಾಡುವ ಟಡಿಬೇರ್ಗಳು. ಅದು ಏಲಿಯನ್. ಅಯ್ಯೋ ಸುಮ್ನೆ ಇರು. ಇದು ಏಲಿಯನ್ ಅಲ್ಲ, ಇವರು ಮನುಷ್ಯರು. ಅವ್ರು ಕೇಳಿಸ್ಬಿಡುತ್ತೆ. ಸುಮ್ನೆ ಇರು. ಅದು ಏಲಿಯನ್. ಟೆಡಿ ಬೇರ್ ಯಾವತ್ತೂ ನಡೆಯೋದ್ ನೋಡಿದ್ಯಾ? ಅದು ಏಲಿಯನ್. ಇವತ್ತು ನಾನು ಟೆಡಿ ಬೇರ್ ಗ್ಯಾಂಗ್ ನ ಮುಗಿಸ್ತೀನಿ. ನಾನು ಆ ಗ್ಯಾಂಗ್ ಜೊತೆ ಸೇರ್ಕೊಂಡು ಅವ್ರ ಪ್ಲಾನ್ ನ ಕಂಡು ಹಿಡಿತೀನಿ. ನೀನ್ ಎಲ್ಲಿ ಹೋಗ್ತಾ ಇದ್ಯಾ? ನಡಿ ಬೇಗ, ಹುಡುಗರು ನೋಡ್ಬಿಟ್ಟಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ನನ್ನ? ಏನು ನೀವು ಕೆಲಸ ಮಾಡ್ದೇನೆ ಮತ್ತೆ ವಾಪಸ್ ಬಂದಿದ್ದೀರಾ? ಇದೇ ಒಳ್ಳೆ ಸಮಯವಾಗಿತ್ತು ಎಲ್ಲರೂ ಭಯ ಪಟ್ಕೊಂಡಿದ್ದಾಗ ಕೆಲಸ ಮುಗಿಸೋದು. ಅರೆ ಬಾಸ್, ನಾವ್ ಯಾರ ಮನೆ ಒಳಗಡೆನೂ ಹೋಗಕ್ಕಾಗ್ಲಿಲ್ಲ. ಯಾರೋ ಮಕ್ಕಳು ನಮ್ಮನ್ನ ನೋಡ್ಬಿಟ್ರು. ಮತ್ತೆ ಆ ಮಕ್ಕಳಲ್ಲಿ ಆ ಹುಡ್ಗ ಕೂಡ ಇದ್ದ, ಶಿವ ಅಂತ ಅವನ ಹೆಸರು. ಓಹೋ, ಈ ಹುಡುಗ ಅಂತೂ ನಮ್ಮ ಹಿಂದೆನೆ ಬಿದ್ಬಿಟ್ಟಿದಾನಲ್ಲಪ್ಪ. ಆ ಹುಡುಗನ್ನ ಹುಡುಕಿ ಹಿಡ್ಕೊಂಡು ಬುದ್ಧಿ ಕಲಿಸ್ಬೇಕು. ಯು ಆರ್ ಅಂಡರ್ ಅರೆಸ್ಟ್. ನಾನ್ ನಿಮ್ಮೆಲ್ಲರನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಓಹೋ, ಲಡ್ಡು ಸಿಂಗ್ ಅವರೇ, ನೀವು ನಮ್ಮನ್ನ ಹಿಡ್ದಿದ್ದೀರೋ ಅಥವಾ ನಾವು ನಿಮ್ಮನ್ನ ಹಿಡ್ದಿದ್ದೀವೋ? 4 ಕಡೆನೂ ನೋಡಿ ಮತ್ತೆ ಹೇಳಿ.
ನೀವೆಲ್ರೂ ನನ್ನನ್ನ ಹಿಡ್ಕೊಳ್ತಿದ್ದೀರಾ ಆ? ಮತ್ತೆ ಪೊಲೀಸ್ ಹ್ಯಾಂಡ್ಸ್ ಅಪ್ ಹೇಳ್ಬೇಕು, ಮತ್ತೆ ಕಳ್ಳರು ಹ್ಯಾಂಡ್ಸ್ ಅಪ್ ನ ಮಾಡ್ಬೇಕು ಅಲ್ವಾ? ಇಲ್ಲ, ಹಾಗಾಗೋದೇ ಇಲ್ಲ. ಈಗ್ಲಿಂದ ಈಗ ಕಳ್ಳರು ಹ್ಯಾಂಡ್ಸ್ ಅಪ್ ಅಂತ ಹೇಳ್ತಾರೆ, ಪೊಲೀಸ್ ಹ್ಯಾಂಡ್ಸ್ ಅಪ್ ಮಾಡಬೇಕು. ಹಲೋ ಲಡ್ಡು ಸಿಂಗ್ ಸರ್. ನಮ್ಮ ಶಿವ ಬಂದ್ಬಿಟ್ಟ, ನಮ್ಮ ಶಿವ ಬಂದ್ಬಿಟ್ಟ, ಜಿಕ್ ಚಿಕ್ ಜಿಕ್ ಚಿಕ್ ಜಿಕ್ ಚಿಕ್, ನಮ್ಮ ಶಿವ ಬಂದ್ಬಿಟ್ಟ. ಹೇ ಹುಡುಗ, ನೀನಂತೂ ಬಂದ್ಬಿಟ್ಟಿದ್ಯಾ, ಆದ್ರೆ ವಾಪಸ್ಸಂತೂ ಹೋಗೋದಕ್ಕಾಗೋದಿಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಶಿವ, ಅವ್ರ ಮುಖಕ್ಕೆ ಹಾಕೊಂಡಿರೋ ಮಾಸ್ಕ್ ತೆಗಿ, ಅವಾಗ ನೀನ್ ಅವ್ರಿಗೆ ಚೆನ್ನಾಗಿ ಹೊಡಿಬೋದು. ಒಂದ್ ನಿಮಿಷ ಇರು. ನಾನೊಂದ್ ಸ್ವಲ್ಪ ಟೆಡಿ ಬೇರ್ನ ಹಾಕೊಂಡ್ಬಿಡ್ತೀನಿ. ಇವಾಗ ನಿಮ್ಗೆ ತುಂಬಾ ಹೊಡೆಯುವಂತ ಅವಶ್ಯಕತೆ ಇಲ್ಲ. ಇವಾಗ ನೀವು ಜೈಲಿಗೆ ನಡೀರಿ. ಅಲ್ಲಿ ಲಡ್ಡು ಸಿಂಗ್ ಸರ್ ಡಿಸೈಡ್ ಮಾಡ್ತಾರೆ ನಿಮಗ್ ಟೆಡಿ ಬೇರ್ ಹಾಕಿಸ್ಬಿಟ್ಟು ಹೊಡಿಯದ ಇಲ್ಲ ಹಂಗೆ ಹೊಡಿಯದ ಅಂತ. ರೌಡಿ ರೆಡ್ಡಿ, ಯು ವರ್ ಅಂಡರ್ ಅರೆಸ್ಟ್. ಅಯ್ಯೋ ಅಯ್ಯೋ, ನನ್ ಬೇಡಿ ಎಲ್ಲಿ ಹೋಯ್ತು? ಲಡ್ಡು ಸಿಂಗ್ ಅವರೇ, ಇಲ್ಲಿದೆ. ರೌಡಿ ಅಂತ ನನ್ನ ಹೆಸರು. ಕಳ್ತನ ಮಾಡೋದೇ ನನ್ನ ಕಸಬು. ಮೈಂಡೆಡ್.